ಏನಂದ್ರೆ ನಾನು ಹೇಳಿದ್ದು ನನ್ನ ಫಸ್ಟ್ ರಿಯಾಕ್ಷನ್ ಇವತ್ತು ಚಾನಲ್ ಯಾರೋ ನಮ್ಮ ಹುಡುಗ ಬಂದ್ಬಿಟ್ಟು ಅಣ್ಣ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಒಂದು ಅವನ ಸ್ಥಾನ ತುಂಬದೆ ನೀನು ಅಂದಾಗ ಇನ್ನೊಂದು ಯಾವುದೋ ಪಾಯಿಂಟ್ಗೆ ಅವ್ನು ತುಂಬ ಇಷ್ಟ ಅಳ್ತಾ ಇದ್ದ ಅವ್ನ ಕಣ್ಣಲ್ಲಿ ನೀರು ತುಂಬಿಕೊಂಡು ಅದು ಯಾರು ಮೀಡಿಯಾದ ಚಾನಲ್ ಹುಡುಗ ರಾಜ್ ನ್ಯೂಸ್ದವರು. ಇದೇ ನಮ್ಮ ಗೆಲುವು. ನಾನು ಅವತ್ತು ಹೇಳಿದ್ದೆ ಈ ಸಿನಿಮಾ ಗೆಲ್ಲುತ್ತೆ, ಒಳ್ಳೇದಾಗುತ್ತೆ. ನಾವು ಒಳ್ಳೆ ತಂದಲ್ಲಿ ಹೋದರೆ ಕರೆಕ್ಟಾಗಿ ಸ್ಕ್ರಿಪ್ಟ್ ಮಾಡಿದ್ರೆ ಕರೆಕ್ಟಾಗಿ ಡೆಡಿಕೇಶನ್ ಕೊಟ್ಟರೆ ಒಂದು ಸಿನಿಮಾ ಗೆಲ್ಲುತ್ತೆ, ಜನ ಸ್ವೀಕರಿಸ್ತಾರೆ ಅಂತ ನಾನು ಯಾವತ್ತೂ ಹೇಳ್ತಿದ್ದೆ. ಇವತ್ತು ಹೌಸ್ಫುಲ್ ಬೋರ್ಡ್ ಬಿದ್ದಿದೆ. ಐ ಆಮ್ ವೆರಿ ಹ್ಯಾಪಿ. ನನಗೆ ಜಾಸ್ತಿ ಮಾತಾಡೋಕೆ ಆಗ್ತಾಯಿಲ್ಲ ಬಿಕಾಸ್ ನಾನೇ ಜನಗಳ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀನಿ. ಅವ್ರು ಒಂದೊಂದು ಪಾಯಿಂಟ್ಗೂ ಕಿರ್ಚಾಡ್ಬೇಕಾದ್ರೆ ಕೂಗಾಡಬೇಕಾದ್ರೆ ನಾನು ಕ್ಲೈಮ್ಯಾಕ್ಸ್ ಎಸ್ಪೆಷಲಿ ಕಾಯ್ತಾ ಇದ್ದೀನಿ ಜನರ ಜೊತೆ ನೋಡೋಕ್ಕೆ. ಯಾಕೆ ಕ್ಲೈಮ್ಯಾಕ್ಸ್ ರಿಯಾಕ್ಷನ್ ನಂಗೆ ಗೊತ್ತು ಹೇಗಿರುತ್ತೆ ಅಂತ. ಆ ರಿಯಾಕ್ಷನ್ಗೋಸ್ಕರ ಆ ಕ್ಷಣಗಳಿಗೋಸ್ಕರ ಕಾಯ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಕಡೆ ಓಪನಿಂಗ್ ತುಂಬ ಚೆನ್ನಾಗಿ ತೊಗೊಂಡಿದ್ದೆ. ಹೈದರಾಬಾದಲ್ಲೂ ಅಷ್ಟೇ, ಕರ್ನಾಟಕದಲ್ಲೂ ಅಷ್ಟೇ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇನ್ನೂ ಥಿಯೇಟ್ರಿಗೆ ಬನ್ನಿ, ಬಿಡಬೇಡಿ. ನಿಮ್ಮ ಅಶೋಕನ ಗೆಲ್ಲಿಸಿ ವರ್ಷಕ್ಕೆ 2 ಸಿನಿಮಾ ಮುಂದೆ ಮಾಡ್ತೀನಿ. ಆ ಹೇರ್ ಸ್ಟೈಲು ಕಾಸ್ಟ್ಯೂಮ್ ಎಲ್ಲ ಮಾಡಿದ್ದು ನಮ್ಮ ಒಟ್ಟಾರೆ ಟೀಮು. ಮಾತುಗಳು ಅಷ್ಟೇ ನಾನೊಂದಷ್ಟು ಬರೆದಿದ್ದೀನಿ, ಒಂದಷ್ಟು ಮಾತುಗಳು ನಾನೇ ಬರೆದಿದ್ದೀನಿ. ಹಂಗಾಗಿ ಆ ಕತೆಗೆ ಏನು ಬೇಕು ಅದರ ಬಾರ್ಡ್ರ್ ಬಿಟ್ಟು ನಾವೆಲ್ಲೂ ಆಚೆಗೆ ಹೋಗಿಲ್ಲ. ನಿಮ್ಮ ಸಾಂಗ್ಸ್ ಆಗಲಿ ಯಾವುದೇ ವಿಷಯ ಆಗಲಿ ನಾವು ಕಮರ್ಷಿಯಲ್ ಮಾಡ್ಬಿಡ್ಬೇಕು ಸಿನಿಮಾನ ಅಂತ ಬಾರ್ಡ್ರ್ ಬಿಟ್ಟು ಆಚೆ ದಾಟಕ್ಕೆ ಹೋಗಿಲ್ಲ. ಆ ಬಾರ್ಡ್ರ್ ಒಳಗಡೆ ಇಡೀ ಕಂಟೆಂಟ್ನ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ಇವತ್ತು ಖುಷಿಯಾಗಿದೆ. ಕಣ್ಣಂಚಲ್ಲಿ ನೀರು ತುಂಬ ಇರುತ್ತೆ ಬಿಕಾಸ್ ಈ ಕ್ಷಣಗಳಿಗೂ ಎಲ್ರಿಗೂ ಅಷ್ಟೇ. ಎಲ್ಲರಿಗೂ ಏನಂದರೆ ಯಾರೇ ಹೀರೋಗಳಾದ್ರೂ ಯಾರೇ ಸಿನಿಮಾ ಮಾಡಿದವರಾದ್ರೂ ಒಂದು ಸಿನಿಮಾ ಅಷ್ಟು ಎಂಜಾಯ್ ಮಾಡಿದಾಗ ಅಫ್ಕೋರ್ಸ್ ಕಣ್ಣಲ್ಲಿ ನೀರು ಬರುತ್ತೆ. ಕಣ್ಣಲ್ಲಿ ನೀರು ಬರುತ್ತೆ ಅಂತಂದರೆ ಅದು ಆನಂದ ಬಾಷ್ಪ ಅಷ್ಟೇ, ನಮ್ಗೆ ಖುಷಿಯಾಗೋದಷ್ಟೇ. ಓಕೆ, ವಿ ಆರ್ ಒಂದು 4 ವರ್ಷದಿಂದ ಒಟ್ಟಿಗೆ ಓಡಾಡ್ತಾನೆ ಇದ್ವಿ ಅಶೋಕ ಅಂತ. ಇವತ್ತು ಅದಕ್ಕೊಂದು ಟೈಮ್ ಸಿಕ್ಕಿದೆಯಲ್ಲ. ಅಫ್ಕೋರ್ಸ್ ನೀವು ಒಂದು ಜರ್ನಿ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತದು, ವರ್ಷಾನುಗಟ್ಟಲೆ ಜರ್ನಿ ಮಾಡಿದಾಗ. ಅದು ನಮ್ಗೆ ಎಮೋಷನಲ್ ಅಟ್ಯಾಚ್ಮೆಂಟ್ ಅಶೋಕ ಅನ್ನೋದು. ಇಷ್ಟು ಯಾವ ಸಿನಿಮಾನು ಇಷ್ಟೊಂದು ಹಚ್ಕೊಂಡಿರಲಿಲ್ಲ ನಾನು. ಈ ಸಿನಿಮಾನೇ ಇಷ್ಟೊಂದು ಹಚ್ಕೊಂಡಿರೋದು ನಾನು. ಥ್ಯಾಂಕ್ ಯು. ಎಲ್ಲ ಫಸ್ಟ್ ದಿನ ನೋಡಿದಾಗ ಸಾಕಾಯಿತು ನನಗೆ ಏನು ಹಿಂಗಿದೆ ಗೆಟಪ್ ಅಂತ. ಬಟ್ ಹೋಗ್ತಾ ಸಿನಿಮಾದಲ್ಲಿ ಅದೇ ಥರ ಕ್ಯಾರೆಕ್ಟ್ರು ಇಷ್ಟ ಆಯಿತು. ಭಾಳ ಚೆನ್ನಾಗಿದೆ, ಖುಷಿ ಆಯಿತು. ಆಡಿಯನ್ಸಾಗೆ ನೋಡಿತ್ತು ನಾನು. ಆ್ಯಕ್ಚುಲಿ ಸಿನಿಮಾ ತುಂಬ ಚೆನ್ನಾಗಿದೆ. ಸ್ಟೋರಿ ಲೈನ್ ಇದೆ, ಒಳ್ಳೆ ಸಾಂಗ್ಗಳಿದೆ, ಸಿಚುವೇಶನ್ ಇದೆ, ಕಾಮಿಡಿ ಇದೆ, ಎಮೋಷ್ನಲ್ ಇದೆ. ಸಿನಿಮಾಗೆ ಏನೇನು ಬೇಕೋ ಪ್ರತಿಯೊಂದು ಸಿನಿಮಾದಲ್ಲಿದೆ. ಒಳ್ಳೊಳ್ಳೆ ಫೈಟ್ ಸೀನ್ಗಳಿದೆ. ನನಗೆ ನಿನ್ನೆ ಆ್ಯಕ್ಚುಲಿ ನೋಡೋಕ್ಕಾಗಲಿಲ್ಲ, ಇವತ್ತು ನೋಡಿದ್ನಲ್ಲ, ಭಾಳ ಖುಷಿ ಆಯಿತು. ಚೆನ್ನಾಗಿದೆ ಸಿನಿಮಾ. ಬಂದು ನಾನೊಬ್ಬ ಆಡಿಯನ್ಸಾಗಿ ಹೇಳೋದು ಚೆನ್ನಾಗಿದೆ ಸಿನಿಮಾ, ಬಂದು ನೋಡ್ಬೋದು. ಅವ್ರ ಅಭಿನಯದ ಬಗ್ಗೆ ಹೇಳೋಷ್ಟು ದೊಡ್ಡವನಲ್ಲ ನಾನು, ಯಾಕೆಂದರೆ ಅವ್ರ ಸಿನಿಮಾಗಳನ್ನೇ ನೋಡ್ಕೊಂಡು ನಾವೆಲ್ಲ ಇಂಡಸ್ಟ್ರಿಗೆ ಬಂದವರು. ಅವ್ರ ಜೊತೆ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಯಾಕೆಂತಂದರೆ ಚಿಕ್ಕವರು ಅಂತ ಏನು ನೋಡಲ್ಲ ಅವರು. ಇಂಪ್ರೂವೈಸೇಷನ್ ಮಾಡ್ಕೊಡೋದಾಗಲಿ, ನಮ್ಮನ್ನ ನೋಡ್ಕೊಳ್ಳೋ ರೀತಿ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ರು. ನಮಗೇನು ಅಂತ ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ. ಭಾಳ ಖುಷಿ ಆಯಿತು ಅವ್ರ ಜೊತೆ ಕೆಲಸ. ಅದೊಂಥರ ಖುಷಿ ಆಗುತ್ತೆ. ಯಾಕೆಂತಂದರೆ ಅದೆಲ್ಲ ಅದೃಷ್ಟ. ಅದೊಂದು ಕರ್ಬೇಕು ಅಂತಾರೆ. ನಮ್ಮ ತಂದೆ ತಾಯಿ ಮಾಡಿದ್ದೆ ಅದೃಷ್ಟ ಅನಿಸುತ್ತೆ. ಅಲ್ಲಿ ನೋಡ್ಕೊಂಡು ನಾನೇನಾ ಅದು ಇಲ್ಲ ನಾನೇ ಬೇರೆಯವ್ರು ನೋಡ್ತಾ ಇದ್ದೀನಿ ಅನ್ನೋ ಥರ ಫೀಲೆಲ್ಲ ಆಗ್ತಾ ಇರುತ್ತೆ. ಖುಷಿ. ಹೌದು, ಅಂದರೆ ಅದೊಂಥರ ಹೊಸ ಥರ ವಿಗ್ ಎಲ್ಲ ಸ್ವಲ್ಪ ನೀನು ಒಳ್ಳೆ ಬಾಚಂಗಿಲ್ಲ ತಲೆ ಎಲ್ಲ ಹಂಗೆ ಬಿಟ್ಬಿಡಿ ಇದ್ರು. ಓಕೆ, ಇದು ಒಂಥರ ಚೆನ್ನಾಗಿದೆಯಲ್ಲ. ಸ್ಮಿತ್ ಅವ್ರು ಇನ್ನೂ ನೋಡಿಲ್ಲ ಸಿನಿಮಾ. 1-2-3 ಸತಿ ಫೋಟೋ ತೋರಿಸ್ದಾಗ ನೋಡಿದ್ರು ಅಷ್ಟೇ. ಏನಿದು ಒಂಥರ ವಿಚಿತ್ರವಾಗಿದೆಯಲ್ಲ ಅಂತ. ಇಲ್ಲ, ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ ಅಂತ ಹೇಳಿದೆ. ನಾಳೆ ನೋಡ್ತೀವಿ, ಇಲ್ಲ ಇವತ್ತು ಸಂಜೆ ಏನಾದರೂ ಹೋಗಿ ನೋಡ್ತೀವಿ. ಅದನ್ನು ನೀವು ಕೊಡಬೇಕು. ನಮ್ಮ ಸಿನಿಮಾಗೆ ನಾನು 100ಕ್ಕೆ 100 ಕೊಡ್ತೀನಿ, 10ಕ್ಕೆ ಕೊಡ್ತೀನಿ. ನಾನು ಹೇಳೋದೆಲ್ಲ ಏನು ಅಂತಂದರೆ, ದಯವಿಟ್ಟು ಸಿನಿಮಾನ ರೀಚ್ ಮಾಡಿಸಿ. ಜನಗಳಿಗೆ ಅಡುಗೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅಡುಗೆನ ನಾವು ಹೆಂಗೆ ಬಡಿಸ್ತೀವಿ ಅನ್ನೋದು ಇಂಪಾರ್ಟೆಂಟು. ಜನಗಳಿಗೆ ನೀವು ರೀಚ್ ಮಾಡೋದಷ್ಟು ನಮಗೆ ಹೆಲ್ಪ್ ಆಗುತ್ತೆ. ಜನ ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಬೇಕು ಅಂತ ಕೇಳ್ತೀನಿ. ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಇಟ್ ಇಸ್ ಎ ಫೈರ್ ಬ್ಯೂಟಿಫುಲ್. ಅದನ್ನು ನೀವೇ ಹೇಳಬೇಕದ. ಇಲ್ಲ, ನಾನು ಓವರಾಲ್ ಎಲ್ಲ ನಾನು ನೋಡಿದಾಗ ಅದ್ಭುತವಾದಂಥ ಪಿಕ್ಚರು. ಈ ಥರದವು ನಾವು ತುಂಬ ಹಿಂದೆ ನೋಡ್ತಾ ಇದ್ದೀವಿ. ಈ ಥರ ಒಂದು ಸಮಸ್ಯೆಗಳನ್ನ, ಜಟಿಲವಾದ ಸಮಸ್ಯೆಗಳ ಜೊತೆ ಒಬ್ಬ ಮನುಷ್ಯ ಬರ್ತಾ ಇರ್ತಕ್ಕಂಥದ್ದು ರಾಜಣ್ಣವ್ರ ಕಾಲದಲ್ಲಿ ನೋಡ್ತಾ ಇದ್ವಿ. ಅದಾದಮೇಲೆ ಪುನೀತ್ ಅವರಲ್ಲಿ ನೋಡ್ತಾ ಇದ್ವಿ. ಅದಾದಮೇಲೆ ಇವಾಗಲೇ ಅಂತಾರೆ ಇವತ್ತೇನು ನಾವು ನೋಡಿದ್ವೋ ಇದು ಅದ್ಭುತವಾಗಿ ನೋಡೋಕೆ ಬಂದಿದೆ. ಥ್ಯಾಂಕ್ ಯು. ಇಲ್ಲ, ದಟ್ ಯಾವಾಗಲೂ ಟೋಟಲಿ ಯಾವಾಗ ನಾವು ಎಲ್ಲಿ ಯಾವ ಕ್ರೌಡಲ್ಲಿ ಕೂತ್ಕೊಂಡು ನೋಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಪಿಕ್ಚರು ಹೇಗೆ ಜನ ಇನ್ವಾಲ್ವ್ಮೆಂಟ್ ಆಗಿದ್ದಾರಾ, ಇನ್ವಾಲ್ವ್ಮೆಂಟ್ ಆಗಲಿಲ್ಲ ಗೊತ್ತಾಗ್ಬಿಡ್ತದೆ. ಮಲ್ಟಿಪ್ಲೆಕ್ಸಲ್ಲಿ ಕೂತ್ಕೊಂಡ್ರೆ ಏನಾಗ್ತದೆ ಅಂದರೆ ಅವ್ರದ್ದೇ ಆದಂಥ ಸುಮಾರು ಒರಿಸ್ಗಳ ತಲೆಯಿಂದ ತಂದಿರ್ತಾರೆ, ಅದರೊಳಗಡೆನೇ ತೊಡಗಿರ್ತಾರೆ. ಅದರಿಂದ ಅಲ್ಲಿ ಮಿಕ್ಸೆಡ್ ರಿಯಾಕ್ಷನ್ಸ್ಗಳಿರ್ತವೆ, ಅವ್ರು ತೋರಿಸ್ಕೊಳ್ಳಲ್ಲ ಕೆಲವು. ಆದರೆ ಇಲ್ಲಿ ಆಗಲ್ಲ. ಇಲ್ಲಿ ಪ್ರೇಕ್ಷಕರು ನೇರವಾಗಿ ಇನ್ವಾಲ್ವ್ಮೆಂಟ್ ಆಗಿಬಿಡ್ತಾರೆ. ಸತ್ಯ ಇದ್ರೆ ಸತ್ಯ, ಸುಳ್ಳು ಇದ್ರೆ ಸುಳ್ಳು ಅಂತೇಳಿ ಅವ್ರಿಗೇನು ಅನ್ನಿಸ್ತೋ ಅದರ ಪ್ರಕಾರ ಇಲ್ಲಿ ಆ್ಯಕ್ಟ್ ಮಾಡ್ತಾರೆ. ಅದು ಬೇಕಾಗಿತ್ತು. ಸರ್, ಮೂವಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇಷ್ಟು ದಿನ ಆದ್ರೂ ಯಾರೋ ಸತೀಶ್ ನೀನಾಸಂ ಸರ್ಗೆ ಬೇರೆ ಗೆಟಪಲ್ಲಿ ನೋಡಿರ್ತೀರಾ. ಬಟ್ ಈ ಒಂದು ಮೂವಿನಲ್ಲಿ ಅವರು ಟೋಟಲ್ ಗೆಟಪ್ ಚೇಂಜ್ ಇದೆ. ಎಲ್ಲರೂ ವೇಟ್ ಮಾಡ್ತಾ ಇದ್ವಿ ರೈಸ್ ಆಫ್ ಅಶೋಕ ಯಾವಾಗ ಬರುತ್ತೆ ಅಂತ. ಇವಾಗ ರಿಲೀಸ್ ಆಗಿದೆ, ನೋಡಿದ್ವಿ, ತುಂಬ ಖುಷಿ ಆಯಿತು. ಅದರಲ್ಲೂ ನಮಗೆ ಸತೀಶ್ ನೀನಾಸಂ ಸರ್ ಅವ್ರನ್ನ ಬೇರೆ ಒಂದು ಲೆವೆಲಲ್ಲಿ ನೋಡ್ಬೇಕಂತ ತುಂಬ ಆಸೆ ಪಡ್ತಾ ಇದ್ವಿ ಇಷ್ಟು ದಿನ.
ಈ ರೈಸ್ ಆಫ್ ಅಶೋಕ ಮೂವಿನಲ್ಲಿ ನಮ್ಮ ಸತೀಶ್ ನೀನಾಸಂ ಸರ್ ಅವರ ಪವರ್ ಏನು ಅಂತ ತೋರಿಸಿದ್ದಾರೆ. ಈ ಮೂವಿ ನೋಡ್ತಾ ಮೂವಿನಲ್ಲಿ ನಾವೇ ಕಳೆದೋದ್ವಿ. ಇನ್ನೂವರೆಗೂ ಇಂಥ ಜಾತಿ ಪದ್ಧತಿಗಳು ಅಲ್ಲಿ ನಾವು ಕಣ್ಣಾರೆ ನೋಡ್ತಾ ಇರ್ತೀವಿ. ಅಂತ ಯಾರಾದರೂ ಆ ಥರ ಮಿಸ್ಟೇಕ್ಸಲ್ಲಿ ಇನ್ನೂ ಬದುಕ್ತಾ ಇದ್ರೆ ಬಂದು ಒಂದ್ಸಲಿ ರೈಸ್ ಆಫ್ ಅಶೋಕ ಮೂವಿನ ನೋಡಿ. ತುಂಬ ಅದ್ಭುತವಾಗಿದೆ. ಕಂಟೆಂಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಮೇಕಿಂಗು ಫ್ರೇಮು ಎಲ್ಲನೂ ಸೂಪರಾಗಿ ಬಂದಿದೆ. ಆಮೇಲೆ ಸತೀಶ್ ನೀನಾಸಂ ಸರ್ಗೆ ನಾವು ಹೇಳ್ಬೇಕಂದ್ರೆ ಯಾವಾಗ ನಮ್ಮ ರೈಸ್ ಆಫ್ ಅಶೋಕ ಯಾವಾಗ ರೈಸ್ ಆಗ್ತಾರೆ ಅಂತ ವೇಟ್ ಮಾಡ್ತಾ ಇದ್ವಿ. ಇಂಟರ್ವೆಲ್ ಟೈಮ್ ಆದಮೇಲೆ ಒಂದು ಸಖತ್ತಾಗಿರೋ ಒಂದು ಫೈಟ್ ಬರುತ್ತೆ. ಆ ಫೈಟ್ನ ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಹಂಗೇನೆ ಕ್ಲೈಮ್ಯಾಕ್ಸಲ್ಲಿ ಬಂದರೆ ಹೀರೋಯಿನ್ದು ಒಂದು ತುಂಬ ಇಂಪಾರ್ಟೆಂಟ್ ಪಾತ್ರ ಬರುತ್ತೆ ಅಲ್ಲಿ, ಸಪ್ತಮಿ ಗೌಡ ಅವ್ರದ್ದು ತುಂಬ ನೋಡಿ ಅದು ಒಂದು ಕಣ್ಣಲ್ಲಿ ನೀರು ಬರುವಂಥ ಸೆಂಟಿಮೆಂಟು, ಆದಮೇಲೆ ತಂದೆ ಮಗನ ಒಂದು ಸೆಂಟಿಮೆಂಟು ಭಾಳ ಅದ್ಭುತವಾಗಿ ಮೂಡಿಬಂದಿದೆ ಸಿನಿಮಾ. ಯಾರೂ ಮಿಸ್ ಮಾಡ್ದೇನೆ ಬಂದು ರೈಸ್ ಆಫ್ ಅಶೋಕ್ ಸಿನಿಮಾನ ನೋಡಿ ಗೆಲ್ಲಿಸಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.